ಮಾಡ್ತಾನೆ ಇರ್ತಾರೆ. ಸೊ ಆರ್ ಸಿ ಬಿ ಫ್ಯಾನ್ಸ್ಗೆ 18 ವರ್ಷ ಏನ್ ವೇಟ್ ಮಾಡಿದ್ರು, ವೇಟಿಂಗ್ ಗೇಮ್ ಏನ್ ನಡೀತಾ ಇತ್ತು ಅದು ಮುಗಿದಿದೆ. ಸೊ ಇಲ್ಲಿಂದ ಅವರು ನೆಕ್ಸ್ಟ್ ಟೂರ್ನಮೆಂಟ್ಗೂ ಅದೇ ತರ ಯೋಚನೆ ಮಾಡ್ತಾ ಇರ್ತಾರೆ. ಅಂಡ್ ಆರ್ ಸಿ ಬಿ ಫ್ಯಾನ್ಸ್ ಒಂದೆರಡು ದಿನಕ್ಕೆಲ್ಲ ಸೆಟ್ಲ್ ಆಗಲ್ಲ. ಅದು 18 ವರ್ಷದೆಲ್ಲ ತೀರ್ಸ್ಕೊಬೇಕಂದ್ರೆ ಒಂದು ವರ್ಷ ಫುಲ್ ಪಾರ್ಟಿ ಮಾಡ್ಬೇಕು. ಅಟ್ಲೀಸ್ಟ್ 18 ಡೇಸ್ ಆದ್ರೂ ಈ ಒಂದು ಸೆಲೆಬ್ರೇಷನ್ಸ್ ಗಳನ್ನ ಮಾಡ್ಲೇಬೇಕು. ದೀಪಾವಳಿ ಇದು ನವರಾತ್ರಿ 9 ಡೇಸ್ ಮಾಡ್ತೀವಲ್ಲ, ಸೊ ಇದನ್ನ ಇವತ್ತು ಆಕ್ಚುಲಿ 3rd ಜೂನ್ ನೀವು ಬೆಂಗಳೂರು ಡೇ ಅಂತ ಡಿಕ್ಲೇರ್ ಮಾಡ್ಬಿಟ್ಟು ಸೆಲೆಬ್ರೇಷನ್ಸ್ ನ 18 ಡೇಸ್ ಮಾಡ್ಬೇಕು. ನಾನಂದ್ರೆ ಈಗ ಜೂನ್ 3 ನೀವು ರೀನೇಮ್ ಮಾಡ್ಬಿಡಿ, ಆರ್ ಸಿ ಬಿ ಡೇ ಅಂತ ಮಾಡ್ಬಿಡಿಯಪ್ಪ. ಮಾಡ್ಬೋದಲ್ಲ, 100% ಮಾಡ್ಬೋದು. ಎಲ್ಲರೂ ಇದ್ದಾರೆ ನೋಡಿ. ದೇವದತ್ ಪಡಿಕಲ್ ಜಾಯಿನ್ ಆಗಿದ್ದಾರೆ ಅಂದ್ರೆ ಪಾಪ ಇಂಜುರಿ ಆಗಿ ಆ ಕಾರಣದಿಂದ ಆಚೆ ಹೋಗಿದ್ರು. ವಿರಾಟ್ ಕೊಹ್ಲಿ ಈ ತರ ಸೆಲೆಬ್ರೇಟ್ ಮಾಡಿರೋದು ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ನಿಜವಾಗ್ಲೂ ಒಂದು ಪುಟ್ಟ ಮಗುಗೆ ಹೊಸ ಬೊಂಬೆ ಕೊಟ್ಬಿಟ್ರೆ ಯಾವ ತರ ಮಜಾ ಮಾಡುತ್ತಲ್ಲ ಆ ತರ ಎಂಜಾಯ್ ಮಾಡ್ತಾ ಇರೋದು ವಿರಾಟ್ ಕೊಹ್ಲಿ. ಇದು ನಿಜವಾಗ್ಲೂ ಕಣ್ಣು ಮನ ಸೆಳೆಯುವಂತ ಒಂದು ಕ್ಷಣ. ಅಂಡ್ ಚಾಂಪಿಯನ್ ಆಟಗಾರರು ಇದ್ರು ನಾವು ಈ ಸೀಸನ್ ಟೀಮ್ ನಲ್ಲಿ. ಯಾಕೆ ಹೇಳ್ತಾ ಇರೋದು ಅಂತ ಹೇಳಿದ್ರೆ ಗೌತಮ್, ನಿಮಗೆ ಗೊತ್ತಿದೆ ಕೃಣಾಲ್ ಪಾಂಡ್ಯ ಚಾಂಪಿಯನ್ ಟೀಮ್ ಅಲ್ಲಿ ಇದ್ದವ್ರು ಯಾವ ತರ ಫೈನಲ್ ಮ್ಯಾಚ್ ಆಡ್ಬೇಕು ಅಂತ ಪ್ರೆಷರ್ ಗೊತ್ತು. ಸುರೇಶ್ ಶರ್ಮಾ KKR ಅದನ್ನ ಅನುಭವಿಸಿದ್ದಾರೆ. ಫಿಲ್ ಸಾಲ್ಟ್ ಕೂಡ ಅಷ್ಟೇ. ಭುವನೇಶ್ವರ್ ಕುಮಾರ್ SRH ಜೊತೆ ಆಗಿದ್ದಾರೆ. ಜಾಶ್ ಹೇಸಲ್ವುಡ್ಗೆ ಎಷ್ಟೋ ಫೈನಲ್ ಆಡಿದ ಅನುಭವ. ಸೊ ಐ ಥಿಂಕ್ ಇದೆಲ್ಲ ಕೂಡ ಬಂದಿದ್ದು ನೀವು ಹೇಳ್ದಂಗೆ ಹಲವಾರು ಇಂಡಿವಿಜುವಲ್ ಚಾಂಪಿಯನ್ ಆಟಗಾರರೆಲ್ಲ ಒಂದು ಸಮ್ಮೇಳನ ಆಗಿ ಆಡ್ತಿದ್ದೀವಿ. ಇದು ಟೋಟಲಿ ಟೀಮ್ ಎಫರ್ಟ್, ಬರೀ ಪ್ಲೇಯರ್ಸ್ ಇಂದ ಅಂತಲ್ಲ, ಇವನ್ ಸಪೋರ್ಟ್ ಸ್ಟಾರ್ ನಾವು ಅದೇ ಅಷ್ಟೇ ಕ್ರೆಡಿಟ್ ಕೊಡ್ಬೇಕು. ಬಿಕಾಸ್ ಅವ್ರ ಆಪ್ಷನ್ ಇಂದ ಸಖತ್ ಕ್ಲಾರಿಟಿ ಇತ್ತು ಅವ್ರಿಗೆ. ಅವ್ರು ಏನೇನು ಪಿಕ್ ಮಾಡಿದ್ರು, ಯಾವ್ಯಾವ ಫಿಕ್ಸ್ ಮಾಡಿದ್ರು ಎಲ್ಲಾದ್ರೂ ಅವ್ರಿಗೆ ಯಾವ್ದೋ ಪ್ಲೇಯರ್ಗೆ 20 ಕೋಟಿ ಕೊಟ್ಟು ಆ ಥರ ಯಾವ್ದೋ ಪ್ಲೇಯರ್ನ ಪಿಕ್ ಮಾಡಿ ಟ್ರೈ ಮಾಡಿದ್ರು. ಬಟ್ ಹಾಗೆ ಒಳ್ಳೇದಾಗಿ ಔಟ್ಸ್ಟ್ಯಾಂಡಿಂಗ್ ಟೀಮ್ ನ ಕಟ್ಟಿದ್ದಾರೆ. ಅದು ಒಬ್ಬ ಇದು ಅಲ್ಲ, ಒಬ್ಬೊಬ್ರು ಒಂದೊಂದು ಹಂತದಲ್ಲಿ ಬಂದು ಗೆಲ್ಸ್ಕೊಟ್ಟಿದ್ರು. ಇವತ್ತೇ ಕ್ಲಾಸಿಕ್ ಎಕ್ಸಾಂಪಲ್ ಅದು. ಹೇಸಲ್ವುಡ್ ಒಂದು ಬ್ರೇಕ್ ಥ್ರೂ ತಂದು ಕೊಡ್ತಾರೆ ಅಂತ ಹೇಳಿದ್ರೆ ಭುವನೇಶ್ವರ್ ಕುಮಾರ್ ಯಾವ ತರ ಸ್ಪೆಲ್ ಮಾಡಿದ್ರು. ಕೃಣಾಲ್ ಪಾಂಡ್ಯ ಅದ ಸ್ಪಿನ್ನರ್. ನಿಮಗೆ ಜ್ಞಾಪಕ ಇದ್ರೆ ಫಸ್ಟ್ ಗೇಮ್ ಇನಾಗ್ರಲ್ ಗೇಮ್ ಮ್ಯಾನ್ ಆಫ್ ದಿ ಮ್ಯಾಚ್ ಕೃಣಾಲ್ ಪಾಂಡ್ಯ.